ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳ ಪೈಕಿ ಅದು ಕೂಡ ಒಂದು. ಸಾವಿರಾರು ವಿದ್ಯಾರ್ಥಿಗಳಿಗೆ ಬದುಕನ್ನು ರೂಪಿಸಬೇಕಾದಂತಹ ಕಾಲೇಜೇ ಹತ್ತಾರು ಮಂದಿಯ ಸಾವಿಗೆ ಕಾರಣವಾಗ್ತಾ ಇದೆ. ಅಷ್ಟಕ್ಕೂ ಆ ಕಾಲೇಜ್ ಯಾವುದು? ಆ ಕಾಲೇಜ್ ಮೃತ್ಯುಕೂಪವಾಗಿದ್ದಾದರೂ ಹೇಗೆ? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರತಿಷ್ಠಿತ ಕಾಲೇಜಿನಲ್ಲಿ ಗಾಂಜಾ ಘಾಟು, ವಿದ್ಯಾರ್ಥಿಗಳಿಂದ ಗಾಂಜಾ ಮತ್ತಿನಲ್ಲಿ ಅಪಘಾತ. ಗಾಂಜಾ ಕುಡಿದ ಅಮಲಿನಲ್ಲಿ ಅಮಾಯಕರ ಪ್ರಾಣಕ್ಕೆ ಕುತ್ತು. ಆನೇಕಲ್ ತಾಲೂಕಿನ ಚಂದಾಪುರ ರಸ್ತೆಯಲ್ಲಿರುವ ಅಲಯನ್ಸ್ ಕಾಲೇಜು ಸ್ಥಳೀಯರಿಗೆ ನಿಜಕ್ಕೂ ಮೃತ್ಯು ಕೂಪ ಎಂದೇ ಹೇಳಬಹುದು. ಯಾಕಂದ್ರೆ ಈ ಕಾಲೇಜಿನಲ್ಲಿ ಇಂತಹ ಕೆಟ್ಟ ವಸ್ತು ಇಲ್ಲ ಅನ್ನುವ ಮಾತಿಲ್ಲ. ಗಾಂಜಾ, ಡ್ರಗ್ಸ್ ಎಲ್ಲವೂ ಸಹ ಇಲ್ಲಿ ತಾಂಡವವಾಡುತ್ತಿದೆ. ಇದರಿಂದ ತೊಂದರೆ ಆಗುತ್ತಿರುವುದು ಮಾತ್ರ ಕಾಲೇಜಿನವರಿಗಲ್ಲ, ಬದಲಿಗೆ ಸ್ಥಳೀಯ ಸುತ್ತಮುತ್ತಲ ಗ್ರಾಮಸ್ಥರಿಗೆ. ಅಲಯನ್ಸ್ ಕಾಲೇಜು ವಿದ್ಯಾರ್ಥಿಗಳು ಗಾಂಜಾ ಮದ್ಯ ಸೇವಿಸಿ ರಸ್ತೆಗಳಲ್ಲಿ ಅಪಘಾತ ಮಾಡಿ ಅದೆಷ್ಟೋ ಮಂದಿಯ ಪ್ರಾಣಗಳನ್ನ ಬಲಿ ಪಡೆದಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಸಂಜೆ ಸುಮಾರು 6 ಗಂಟೆ ಸಮಯದಲ್ಲಿ ಮೂವರು ಯುವಕರು ದ್ವಿಚಕ್ರ ವಾಹನದಲ್ಲಿ ಚಲಿಸುತ್ತಿದ್ದಾಗ ಗಾಂಜಾ ಮತ್ತಿನಲ್ಲಿ ಅಲಯನ್ಸ್ ಕಾಲೇಜು ವಿದ್ಯಾರ್ಥಿಗಳು ಪ್ರಾಣಕ್ಕೆ ಕುತ್ತು ತಂದಿದ್ದಾರೆ. ಇನ್ನು ಗಾಯಗೊಂಡ ರಾಹುಲ್, ಮಿಥುನ್, ಲೋಚನ್ ಆನೇಕಲ್ ತಾಲೂಕಿನ ಶೆಟ್ಟೇಹಳ್ಳಿ ಗ್ರಾಮದ ನಿವಾಸಿಗಳಾಗಿದ್ದಾರೆ. ಸದ್ಯ ಮೂವರ ಸ್ಥಿತಿ ಗಂಭೀರವಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಲಯನ್ಸ್ ಕಾಲೇಜಿಂದ ಬಂದು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಜಾಸ್ತಿ ಗಾಂಜಾ ಹೊಡಿತಾ ಇದ್ದಾರೆ. ತಡಿಬೇಕು, ಗಾಂಜಾ ಜಾಸ್ತಿ ನಡೀತಾ ಇದೆ ಆನೇಕಲ್ಲಲ್ಲಿ. ಒಟ್ಟು 4 ಜನ ಗಾಡಿದಲ್ಲಿ ಇದ್ದಿದ್ದು. ಡ್ರಿಂಕ್ಸು, ಗಾಂಜಾ ಎಲ್ಲ ಇತ್ತು ಗಾಡಿದಲ್ಲಿ. ಆಕ್ಚುಲಿ ಇಲ್ಲಿ ಗಾಡಿ ಎತ್ಕೊ ಬಂದೆ, ಆಕ್ಚುಲಿ ಡ್ರೈವರ್ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಜಾಸ್ತಿ ಅಂದ್ರೆ ಆಕ್ಸಿಡೆಂಟ್ಗಳಾಗ್ತಾ ಇದೆ. TN ಗಾಡಿ ವೆಹಿಕಲ್ಸೇ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತಾ ಇರೋದು. ಅದರಿಂದ ಏನ್ ಮಾಡಬೇಕು ಅಂದ್ರೆ ಒಂಚೂರು ತಡಿಬೇಕಾಗುತ್ತೆ. ಗಾಂಜಾ ಮತ್ತಿನಲ್ಲಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಲ್ಲದೆ ಹಿಟ್ ಅಂಡ್ ರನ್ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ವಿದ್ಯಾರ್ಥಿಗಳು ಕಾರಿನಲ್ಲಿ 4 ಮಂದಿ ಇದ್ದು ಖಾಲಿ ಪ್ರದೇಶದಲ್ಲಿ ತಪ್ಪಿಸಿಕೊಳ್ಳಲು ಹೋಗಿ ಸಾಧ್ಯವಾಗದೆ ಕಾರನ್ನ ಅಲ್ಲೇ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಇನ್ನು ಉಳಿದ 3 ಮಂದಿಯನ್ನ ಸ್ಥಳೀಯರು ಕಾರು ಸಮೇತ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಾಯಗೊಂಡಿದ್ದ ಮೂವರನ್ನ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಆಸ್ಪತ್ರೆಗೆ ಸೇರಿಸಿ ಸಾರ್ಥಕತೆ ಮೆರೆದಿದ್ದಾರೆ. ಇನ್ನು ಅಪಘಾತ ಮಾಡಿದ ವಿದ್ಯಾರ್ಥಿಗಳು ಗಾಂಜಾ ಘಾಟಿನಲ್ಲಿದ್ದ ಕಾರಣ ಮಾತಾಡಲು ಸಹ ಆಗುತ್ತಿರಲಿಲ್ಲ ಅಂತಾರೆ ಸ್ಥಳೀಯರು. ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜ್ ಅವರು ಸಿಕ್ಕಾಪಟ್ಟೆ ಗಾಂಜಾ ಆಗ್ಬೋದು, ಮತ್ತೆ ಎಣ್ಣೆ ಆಗ್ಬೋದು, ಮತ್ತೆ ಗಾಡಿ ಮಿತಿನೇ ಇಲ್ಲ. ಒಂದು 130ರಿಂದ 140 ಫಾಸ್ಟ್ ಅಲ್ಲಿ ಬಂದು ಏಕಾಏಕಿ 2 ವೀಲರ್ ಅಲ್ಲಿ ಹೋಗೋರಿಗೆ ಹಿಂದ್ಗಡೆಯಿಂದ ಹೊಡೆದಿದ್ದಾರೆ. ಗಾಂಜಾಕ್ಕೆ ಸಂಬಂಧಪಟ್ಟಂತ ಯಾವ್ದೋ ಫಿಲ್ಟರ್ ಇತ್ತು, ಮತ್ತೆ ಎಣ್ಣೆ ಬಾಟ್ಲು ಎಲ್ಲ ಇತ್ತು. ನಾವು ಏನ್ ಹೇಳಿದ್ರು ನಮ್ಮ ಮಾತಿಗೆ ಇಲ್ಲಿ ಯಾರು ಬೆಲೆ ಕೊಡಲ್ಲ. ಒಟ್ನಲ್ಲಿ ಅಲಯನ್ಸ್ ಕಾಲೇಜು ಆಡಳಿತ ಮಂಡಳಿ ಕಾಲೇಜಿನ ಹೊರಗಡೆ ವಿದ್ಯಾರ್ಥಿಗಳು ಏನೇ ಮಾಡಿದ್ರೂ ತಲೆ ಕೆಡಿಸಿಕೊಳ್ತಿಲ್ಲ. ಕಳೆದ ಬಾರಿ ಸಹ ಆನೇಕಲ್ನ ಶನಿ ಮಹಾತ್ಮ ದೇವಾಲಯದ ಬಳಿ ಪುಟ್ಟ ಮಗುವೊಂದು ಅಲಯನ್ಸ್ ಕಾಲೇಜ್ ವಿದ್ಯಾರ್ಥಿ ಕಾರಿಗೆ ಬಲಿಯಾಗಿತ್ತು. ಇನ್ನಾದ್ರೂ ಪೊಲೀಸರು ಎಚ್ಚೆತ್ತುಕೊಂಡು ಈ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಆಡಳಿತ ಮಂಡಳಿಗೆ ತಕ್ಕ ಪಾಠ ಕಲಿಸುತ್ತಾರಾ ಕಾದು ನೋಡಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.